ಬಿಎಂಟಿಸಿ ಆದಾಯ ವೃದ್ಧಿಗೆ ಮತ್ತೊಂದು ಪ್ಲಾನ್. ಆರ್ಥಿಕ ಒತ್ತಡ ಕಡಿಮೆ ಮಾಡಲು ಬಿಎಂಟಿಸಿ ಹೊಸ ಐಡಿಯಾ. ಬಸ್ ಟಿಕೆಟ್ ಹಿಂದೆ ಜಾಹೀರಾತು ನೀಡಲು ಸಜ್ಜು. ಈಗಾಗಲೇ 3400 ಬಸ್ಗಳಲ್ಲಿ ಜಾಹೀರಾತು ಅಳವಡಿಕೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ಮೇಲೆ ಟಿಕೆಟ್ ಮೇಲೂ ಜಾಹೀರಾತು ಮುದ್ರಣಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ಏನೆಲ್ಲ ಪ್ಲಾನ್ಗಳನ್ನು ಮಾಡಬೇಕು, ಹೊಸ ಐಡಿಯಾಗಳನ್ನು ಮಾಡಬೇಕು, ಹೆಂಗೆ ಆರ್ಥಿಕವಾಗಿ ಲಾಭವನ್ನು ಗಳಿಸಬೇಕು ಮಾಡ್ತಾ ಇದ್ದಾರೆ. ಎಂಥದ್ದು ಬೇಡ ಅಂತ ಹೇಳಿದ್ರೆ ಬಾಯಲ್ಲಿ ಹೇಳಿ ಕೇಸರಿ, ಕಣಕಣದಲ್ಲೂ ಕೇಸರಿ ಅವೆಲ್ಲ ಬಿಟ್ಟು ಬೇರೆ ಎಲ್ಲ ಜಾಹೀರಾತುಗಳನ್ನು, ಸ್ವಲ್ಪ ಉಪಯೋಗ ಆಗುವಂತಹ ಜಾಹೀರಾತುಗಳನ್ನು ಹಾಕಿದ್ರೆ ಜನ ಕೂಡ ನೋಡಿ ಇಷ್ಟಪಡ್ತಾರೆ. ಬಟ್ ಅಂಥದ್ದೆಲ್ಲ ಹಾಕಿದ್ರೆ ಕ್ಯಾಕರ್ಸ್ ಉಗಿತಾರೆ. ಉಗ್ದಿದ್ದೆಲ್ಲ ಎಷ್ಟೋ ಬಾರಿ ಕಲ್ಗಿಲ್ಲಿ ಎತ್ತಾಕಿ ಆ ಜಾಹೀರಾತುಗಳನ್ನೆಲ್ಲ ಕಿತ್ತಾಕಿದ ಪ್ರಸಂಗ ಸಾವು ಎಷ್ಟೋ ನೋಡಿದ್ದೇವೆ. ದುಡ್ಡು ಮಾಡಬೇಕು, ಆರ್ಥಿಕವಾಗಿ ಲಾಭವನ್ನು ಗಳಿಸಬೇಕು, ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಭಾಳ ನಷ್ಟದಲ್ಲಿದೆ ಅಂತ ಹೇಳಿ ಹೆಂಗೆಂಗೋ ಜಾಹೀರಾತುಗಳನ್ನು ಹಾಕಿದ್ರೆ ಬಸ್ಸಿಗೆ ಕಲ್ಲೇ ಹೊಡೆಯೋದು ನಿಜ. ಎಷ್ಟೋ ಬಾರಿ ಹಿಂಗಾಗಿಬಿಟ್ಟಿದೆ. ಈಗಾಗಲೇ 3400 ಬಸ್ಗಳಲ್ಲಿ ಜಾಹೀರಾತುಗಳನ್ನು ಅಳವಡಿಕೆ ಮಾಡಲಾಗಿದೆ. ಇನ್ಮೇಲೆ ಟಿಕೆಟ್ ಮೇಲೂ ಸಹ ಜಾಹೀರಾತು ಮುದ್ರಣಕ್ಕೆ ಚಿಂತನೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಟಿಕೆಟ್ ಮೇಲೂ ಇನ್ಮೇಲೆ ಹಿಂದೆ ಜಾಹೀರಾತುಗಳನ್ನು ನೋಡ್ಬೋದು. ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಸ್ ಮೇಲಿನ ಜಾಹೀರಾತಿಂದ ವಾರ್ಷಿಕ 56 ಕೋಟಿ ಸಂಗ್ರಹ ಆಗ್ತಾ ಇದೆ. ಇದೀಗ ಆದಾಯ ವೃದ್ಧಿಗೆ ಟಿಕೆಟ್ ಮೇಲೂ ಜಾಹೀರಾತು ಪ್ರಕಟಣೆಗೆ ಸಿದ್ಧವಾಗ್ತಾ ಇದೆ. ಶಕ್ತಿ ಯೋಜನೆ ಬಳಿಕವೂ ಆರ್ಥಿಕವಾಗಿ ಸುಧಾರಣೆಯಾಗದ ಬಿಎಂಟಿಸಿ. ಹೀಗಾಗಿ ಟಿಕೆಟ್ ಮೇಲೆ ಜಾಹೀರಾತನ್ನ ಮುದ್ರಿಸಿ ಹಣ ಸಂಗ್ರಹಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಟಿಕೆಟ್ ಮೇಲೂ ಸಹ ಜಾಹೀರಾತನ್ನ ನೋಡಬಹುದು. ವಾರ್ಷಿಕವಾಗಿ 56 ಕೋಟಿ ಸಂಗ್ರಹ ಆಗ್ತಾ ಇದೆ ಜಾಹೀರಾತಿನಿಂದ. ಹಾಗಾಗಿ ಟಿಕೆಟ್ ಹಿಂದೆನೂ ಸಹ ಜಾಹೀರಾತು ಹಾಕಿದ್ರೆ ದುಪ್ಪಟ್ಟಾಗುವಂಥ ನಿರೀಕ್ಷೆ ಇದೆ. ಹಾಗಾಗಿ ಏನೇನು ಬೇಕು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಆ ವಿಂಡೋಗಳನ್ನು ಬಿಟ್ಟಿದ್ದಾರೆ ಅನಿಸುತ್ತೆ. ವಿಂಡೋ ಮೇಲೂ ಸಹ ಜಾಹೀರಾತುಗಳು ಬರ್ಬೋದು. ಅಲ್ಲೂ ಅಂಟಿಸ್ತಾರಿಲ್ಲ ಅಂತಲ್ಲ, ಹಿಂದೆ ಮುಂದೆ ಎಲ್ಲ ಕವರ್ ಆಗಿರುತ್ತೆ. ಬೇಕಾಗಿದ್ದು ಬೇಡದೇ ಇರೋದು ಎಲ್ಲದೂ ಸಹ ಇರುತ್ತೆ. ಈಗ ಟಿಕೆಟ್ ಮೇಲೂ ಸಹ ಬಂದಿರುವಂಥದ್ದು. ನೋಡೋಣ ಇನ್ಮೇಲೆ ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿ ಜಾಹೀರಾತುಗಳನ್ನು ಕೊಡ್ತಾರೆ ಅಂತ. ಒಟ್ಟಾರೆಯಾಗಿ ಇದರಿಂದ ಆದಾಯ ಬರೋದು ನಿಜ. ಆದಾಯವನ್ನು ಇನ್ನೊಂದು ಸ್ವಲ್ಪ ದುಪ್ಪಟ್ಟು ಮಾಡೋಣ ಅಂಥೇಳಿ ಈ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ.